ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. 11 ಗಂಟೆ ಆದ್ರೂ ವಿದ್ಯುತ್ ಪರಿನ ಹುಡುಕಿ ಅವಳು ಹೇಳಿದ ಜಾಗಕ್ಕೆ ಬಾರದೇ ಇದ್ದದ್ದು ಪರಿಗೆ ಬೇಸರ ತಂದಿತ್ತು. ವಿದ್ಯುತ್ ಅವಳನ್ನ ಬೇಕೆಂದೇ ಕಾಡಿರ್ಲಿಲ್ಲ. ಅವನಿಗೆ ಜವಾಬ್ದಾರಿ ಇರುವ ಹುಡುಗ, ಅವನಿಗೆ ರಜೆ ಹಾಕಿ ಬರೋದಕ್ಕೆ ಅವನೀಗ ಲೀಡ್. ತಕ್ಷಣ ತನ್ನಿಷ್ಟಕ್ಕೆ ಬಂದಂತೆ ರಜೆ ಹಾಕೋದಕ್ಕೆ ಆಗದಷ್ಟು ಜವಾಬ್ದಾರಿ ಇತ್ತು ಅವನಿಗೆ. ಬಹುತೇಕ ಮೀಟಿಂಗ್ಸ್ ಇದ್ದ ಕಾರಣ ಅವನು ಬರಲ್ಲ ಎಂದು ಮೆಸೇಜ್ ಮಾಡಿದ್ದ. ಆದರೂ ಅವನು ಸರ್ಪ್ರೈಸ್ ಕೊಡ್ತಾನೆ ಬಂದು ನಿರಾಸೆಯಿಂದ ಹೋಗಿದ್ಲು ಪರಿ. ಸಂಜೆ ಅವನಿಗಾಗಿ ಅವನೇ ಕೆಲಸ ಮುಗಿಸಿ ಕಾಲ್ ಮಾಡಿದಾಗ ಅವಳು ಕಾಲ್ ಪಿಕ್ ಮಾಡಲಿಲ್ಲ. ಚೋಟುನ ನೋಡೋಕೆ ಅಜ್ಜಿ ಬಂದರೂ ಬರ್ತಾರೆ, ಆಗ ಪರಿ ಕೂಡ ಇರ್ತಾಳೆ ಅಂತ ಅವನು ಸಂಜೆ ಚೋಟು ಹೋಗ್ತಿದ್ದ ಪಾರ್ಕ್ಗೆ ಹೊರಟ. ಚೋಟು ತನ್ನ BMಗಾಗಿ ಕಾಯ್ತಾ ಗೇಟ್ ನೋಡ್ತಿದ್ದ. ಅವನಿಗೆ ಪಪ್ಪನ ಬಗ್ಗೆ ತಿಳಿಯುವ ಕಾತುರ. ಅಯ್ಯೋ BM, ಎಲ್ಲಿದ್ದೀರಾ? ಬೇಗ ಬನ್ನಿ, ಪಪ್ಪನ ಬಗ್ಗೆ ಹೇಳಿ ಎಂದು ಕಾಯುವಾಗ ಅವನ ಮುಂದೆ ಥರದ ಚಾಕ್ಲೇಟ್ ಬಾಕ್ಸ್, ಗೊಂಬೆಗಳು, ಮುದ್ದು ಮುದ್ದಾದ ಬಟ್ಟೆಗಳು ಹಿಡಿದು ಬಂದಿತ್ತು ಅಜ್ಜಿ. ಅಜ್ಜಿಗೆ ಚೋಟುನ ಬಿಟ್ಟಿರೋದಕ್ಕೆ ಆಗ್ತಿಲ್ಲ. ಅವನಿಗಾಗಿ ಬೆಳಿಗ್ಗೆಯಿಂದ ಅದೆಷ್ಟು ಬಟ್ಟೆ ಅಂಗಡಿಗಳನ್ನು ತಿರುಗಿತ್ತು, ಅದೆಷ್ಟು ರೀತಿಯ ಚಾಕ್ಲೇಟ್ಸ್ಗಳನ್ನು ಖರೀದಿ ಮಾಡಿತ್ತು. ಅವನಿಗಾಗಿ ಸಂಜೆಯಾಗೋಕೆ ಎದುರು ನೋಡ್ತಿತ್ತು. ಅದನ್ನು ನೋಡ್ತವನು, ಅಜ್ಜಿ ಇದೆಲ್ಲ ನಂಗೇನಾ? ತುಸು ಆಲೋಚಿಸಿ ಕೇಳಿದ ಚೋಟು. ಹಿಂಗೆ ಕೊಡಿಸ್ತೀನಿ, ಯಾರಿಗೆ ಕೊಡ್ಸೋದು ನಾನು, ಮರಿ ಮೊಮ್ಮಗನೇ ಎಂದು ಹೇಳಿ ನಕ್ಕಾಗ, ಮರಿ ಮೊಮ್ಮಗನ? ನಾನು ಯಾವಾಗ ನಿಮಗೆ ಮೊಮ್ಮಗ ಆದೆ ಎಂದು ಆಲೋಚಿಸುತ್ತಾ ಕೇಳಿದ ಚೋಟು. ನೀನು ಯಾವಾಗ ಅವರನ್ನು ಅಜ್ಜಿ ಅಂದ್ಯೋ ಆಗ ಎನ್ನುತ್ತಾ ಬಂದ ಲಂಕಾಧಿಪತಿ. BM, ನೀವಾ? ಇವ್ರು ನಿಮಗೆ ಗೊತ್ತಾ ಎಂದು ಚೋಟು. ಗೊತ್ತಾನ ಇವರು ನನ್ನ ಎಂದು ಸತ್ಯ ಹೇಳೋಕೆ ಬಂದು, ಇಲ್ಲಪ್ಪ, ಇವರನ್ನ ನಾನು ಇದೇ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದೀನಿ. ಹಲೋ ಗ್ರಾನಿ ಎಂದ ಅಜ್ಜಿ ಕಡೆ ನೋಡಿ. ಅಜ್ಜಿ ಮನಸ್ಸಲ್ಲೇ, ಹೌದಾ ರಾಜ, ನಾನು ನಿನಗೆ ಇವತ್ತೇನ ಪರಿಚಯ ಆಗಿತ್ತು ಎಂದುಕೊಂಡು, ಹಲೋ ಮೊಮ್ಮಗನೇ, ಮೀಟ್ ಮೈ ಮರಿ ಮೊಮ್ಮಗ ಎಂದು ಪುಟಾಣಿ ಕಡೆ ಸನ್ನೆ ಮಾಡಿದ್ರು. ವಿರಾಜ್ ಪುಟಾಣಿ ಕಡೆ ನೋಡಿ CM, ಈಗ ಈ ಗ್ರಾನಿ ನನ್ನ ಮೊಮ್ಮಗ ಮಾಡಿಬಿಟ್ರು ಎಂದು ಚಾಡಿ ಹೇಳಿದಾಗ, BM, ನಾನು ಮರಿ ಮೊಮ್ಮಗ, ನೀವು ಮೊಮ್ಮಗ ಎಂದು ನಕ್ಕನು ಚೋಟು. ವಿದ್ಯುತ್ ದೂರದಲ್ಲೇ ಇದ್ದು ಪರಿಗಾಗಿ ಎಲ್ಲೆಡೆ ನೋಡಿದ. ಅವಳು ಬಂದಿರಲಿಲ್ಲ. ಅವನಿಗೆ ನಿರಾಸೆ ಆಯಿತು. ಹೇ, ಸೂಪರ್ ಅಲ್ವಾ CM ಎಂದು ನಗುವ ವಿರಾಜ್, ವಾವ್, ಮೈ ಫೇವ್ರೆಟ್ ಸ್ನಿಕ್ಕರ್ ಎಂದು ಚಾಕ್ಲೇಟ್ಗೆ ಕೈ ಹಾಕಿದಾಗ, BM, ನನಗೂ ಸ್ನಿಕ್ಕರ್ ಇಷ್ಟ ಎಂದ ಚೋಟು. ನನ್ನ ಮಗ ಫುಲ್ ನನ್ನಂಗೆ ಎಂದು ವಿರಾಜ್ಗೆ ಖುಷಿಯಾಯಿತು. ಇನ್ನೇನು ಚಾಕ್ಲೇಟ್ ತಿನ್ನಬೇಕು, ಅದನ್ನು ಕಿತ್ತುಕೊಳ್ಳುವ ಚೋಟು, ಪಪ್ಪನ ಬಗ್ಗೆ ಹೇಳಿ, ಆಮೇಲೆ ಚಾಕ್ಲೇಟ್ ಕೊಡ್ತೀನಿ ಎಂದ ಚೋಟು. ಅದು CM, ಚಾಕ್ಲೇಟ್ ಕೊಡಿ, ಆಮೇಲೆ ಹೇಳ್ತೀನಿ ಎಂದ ಲಂಕಾಧಿಪತಿ. ನೋ, ಫಸ್ಟ್ ಪಪ್ಪ, ಆಮೇಲೆ ಇಚಾಕಿ ಎಂದ ಚೋಟು. ಓಕೆ, ನಿನ್ನ ಪಪ್ಪನ ಹುಡುಕೋಕೆ ಸ್ಟಾರ್ಟ್ ಮಾಡಿದೆ, ಆದರೆ ನನಗೆ ಕೆಲ ಡೀಟೇಲ್ಸ್ ಬೇಕು ಎಂದ ವಿರಾಜ್. ಏನು ಎಂದು ಕೇಳಲು, ನಿನ್ನ ಪಪ್ಪ ಊರು ಯಾವುದು, ಅವ್ರೇನು ಕೆಲಸ ಮಾಡ್ತಾರೆ, ಅವ್ರು ಓದಿದ್ದಲ್ಲಿ, ಅವ್ರ ಮನೆ ಎಲ್ಲಿದೆ ಎಂದ. ಅಯ್ಯೋ, ಪಪ್ಪನ ಹುಡ್ಕೋಕಿದೆಲ್ಲ ಬೇಕು ಅನ್ನೋದು ಗೊತ್ತೇ ಇರಲಿಲ್ಲ BM ಎಂದು ಚೋಟು ಬಾಯಿ ಬಿಟ್ಟು ತಲೆ ಮೇಲೆ ಕೈ ಹೊತ್ತಾಗ, ಮತ್ತೆ ಸುಮ್ಮನೆನಾ? ನಿನ್ನ ಪಪ್ಪ ಎಲ್ಲಿದ್ರು, ಏನು ಮಾಡ್ತಾಯಿದ್ರು, ಅವ್ರ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ರು, ಅವ್ರ ಕೆಲಸ ಏನು ಅಂತ ತಿಳಿಬೇಕು ಅಲ್ವಾ ಚೋಟು ಎಂದ. ಈಗ ಇದೆಲ್ಲ ಎಲ್ಲಿಂದ ತರೋದು ಎಂದು ತನ್ನ ಪುಟ್ಟ ಕೈಗಳಿಂದ ಮುಖ ಮುಚ್ಚಿಕೊಂಡ ತನ್ನ ಚೋಟ ರಾವಣನ ನೋಡಿ ಮನಸ್ಸಲ್ಲೇ, ನನ್ನ ಮಗ ನನಗಾಗಿ ಎಷ್ಟು ಕಷ್ಟಪಡ್ತಿದ್ದಾನೆ, ಲೇ ಮಂಡು, ಇವನ ಈ ಕಷ್ಟ ನೋಡಿನೂ ಕರಗಲ್ವಲ್ಲೇ ನೀನೆಲ್ಲಿ ಕರಗ್ತೀಯ? ನೀನೊಳ್ಳೆ ಹಿಮಾಲಯ ಪರ್ವತದ ಹಾಗೆ ಕೊಬ್ಬು ಬೆಳೆಸ್ಕೊಂಡಿದ್ಯಾ, ಕರಗಿಸೋಕೆ ನಾನು ಕರಗತ ಮಾಡ್ಕೋಬೇಕು ಎಂದುಕೊಂಡವ, ನಾನಲ್ಲ, ನನ್ನ ಚೋಟ ರಾವಣನಿಂದ ನಾನೇ ಕರಗಿಸ್ತೀನಿ, ಇರು ನಿನ್ನ ಕೊಬ್ಬನ್ನು ಎಂದುಕೊಂಡು ನಕ್ಕು, ಎನ್ನಲ್ಲಿಂದ ತರ್ತೀಯ ಚೋಟು, ನಿನ್ನ ಮಾತೆ ಗೊತ್ತಿಲ್ಲದ ಮೊಮ್ಮನ ಬಾಯಲ್ಲಿ ಕೇಳಿ ಈ ಪುಟ್ಟ ತಲೆಯಲ್ಲಿ ತುಂಬಿಸ್ಕೊಂಡು ಬಂದು ಈ ಬೊಂಬಾಯಿ ಮಿಠಾಯಿಯ ಬಾಯಿಂದ ನನ್ನ ಚುರುಕು ಕಿವಿಗೆ ಹೇಳು ಎಂದನು ಲಂಕಾಧಿಪತಿ. ಓಕೆ BM, ಇವೆಲ್ಲ ಬೇಗ ತರ್ತೀನಿ ಎಂದು ಬೆಂಚಿಂದ ಇಳಿದ. ಮರಿ ಮೊಮ್ಮಗನೇ, ದಿನ ದೃಷ್ಟಿ ತೆಗೆಸ್ಕೊಳ್ಳೋ ನೀನು, ನನ್ನದೇ ದೃಷ್ಟಿ ಬಿದ್ದರೆ ಕಷ್ಟ ಎಂದು ಅಜ್ಜಿ ದೃಷ್ಟಿ ತೆರೆದು ಮುತ್ತಿಟ್ಟು, ದಿಗಂತ್, ಇವೆಲ್ಲ ಹೋಗಿ ಅವನ ಮನೆಗೆ ಕೊಟ್ಬಿಡು ಎಂದಾಗ,
ಓಕೆ ಅಜ್ಜಮ್ಮ ಎಂದು ಅವನು ಎಲ್ಲ ಲಗೇಜ್ ಹಿಡಿದು ಚೋಟು ಮನೆಗೆ ಹೋಗಿ ಬಾಗ್ಲಲ್ಲೇ ಇಟ್ಟು ಹೋದ. ಈಗ ದಿಗಂತ್ನ ಸೀರೆ ನೋಡಿದ್ರೆ ಅವಳು BM ಗೊತ್ತಿಲ್ಲದೆ ಕಳುಹಿಸಿದ್ದು ಅಂದುಕೊಳ್ಳುವವಳು ಇನ್ನು ರಮಣಕಾಂತ್ ಅಥವಾ ವಿದ್ಯುತ್ ನೋಡಿದ್ರೆ ಅವರು ಕಾಡುವವರು ಎಂದು ಗೊತ್ತಿತ್ತಲ್ವಾ, ಅದಕ್ಕೆ ಮನೆಗೆ ಬಂದು ಬಿಟ್ಟು ಹೋಗಿದ್ದ. ಆದರೆ ನೋಡೋ ಜನ ಇವನು ಯಾರು ಅಂತ ಬಂದು ಅವತ್ತು ಕಾರ್ ಕೊಟ್ಟು ಹೋದ. ಆಗ ಚೋಟನ್ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾನೆ. ಇವತ್ತಿಷ್ಟು ಕಾಸ್ಟ್ಲಿ ಗಿಫ್ಟು ಚಾಕ್ಲೇಟು ಬಟ್ಟೆ ಎಲ್ಲ ತಂದ. ಇವಳು ಎಷ್ಟು ಮ್ಯಾನೇಜ್ ಮಾಡ್ತಾ ಇದ್ದಾಳೆ ಅಂತ ಎಂದು ತಪ್ಪಾಗಿ ಮಾತಾಡ್ಕೊಂಡ್ರು. ಚೋಟು ಮಾತ್ರ ಅಮ್ಮನ ಬಳಿ ದೊಡ್ಡ ಸ್ಕೆಚ್ ಹಾಕಿಯೇ ರೂಮಿಗೆ ಬಂದಿದ್ದ. ರಾತ್ರಿ ಸಿರಿಗೆ ವಿರಾಜ್ ಕಾಳಜಿ ನೆನೆದು ತಾನು ಮಾಡ್ತಾ ಇರೋದು ತಪ್ಪೆನಿಸೋಕೆ ಶುರುವಾಗಿತ್ತು. ಅವನು ಯಾವತ್ತೂ ಸಿರಿಗೆ ಎಲ್ಲೋ ಅವಮಾನ ಆಗೋಕ್ಕೆ ಬಿಟ್ಟಿರದ ಸನ್ನಿವೇಶಗಳನ್ನು ನೆನೆದು, ನೀವು ಕಾಳಜಿ ಮಾಡ್ತೀರಾ ಸರ್, ಆದರೆ ಈ ವಿಚಾರದಲ್ಲಿ ಏನು ಮಾಡ್ತೀರಾ? ನಿಮಗೆ ಚೋಟ ರಾವಣ್ ಹುಟ್ಟಿದ್ದು ಬೆಳೆದದ್ದು ಹೇಳೇ ಇಲ್ಲ, ಕೋಪ ಬರುತ್ತಲ್ವಾ ಎಂದು ಚಿಂತೆ ಮಾಡ್ತಾ ಅದೇ ಆಲೋಚನೆ ಮಾಡ್ತಾ ನಿಂತಿರುವಾಗ ಮೊಮ್ಮ ಎಂದ ಮಗನ ಕೂಗು ಕೇಳಿತು. ಅವನ ಕಡೆ ನೋಡಿದ್ಲು. ಅಜ್ಜಿ ಕೊಡಿಸಿದ್ದ ಗೊಂಬೆ ಹಿಡಿದು ಕಳ್ಳನ ಹಾಗೆ ಇಣುಕಿ ನೋಡ್ತಿದ್ದ ಚೋಟು. ಅವನ ಅಮಾಯಕ ಮುಖ ನೋಡಿಯೇ ಎಲ್ಲರೂ ಹಳ್ಳಕ್ಕೆ ಬೀಳೋದು ಅಂತ ಅವನ ಅಮ್ಮನಿಗೆ ಗೊತ್ತಿದ್ದ ವಿಚಾರ. ಏನ್ ಚೋಟು, ಇನ್ನೂ ಯಾಕೆ ಮಲಗಿಲ್ಲ ನೀನು ಎಂದು ಕೇಳಿದ್ಲು. ಮೊಮ್ಮ, ನನ್ನ ಫ್ರೆಂಡ್ ಹೇಳ್ದ ಅವ್ರ ಮೊಮ್ಮ ನಿದ್ದೆ ಮಾಡೋ ಟೈಮ್ನಲ್ಲಿ ಏನಾದರೂ ಕೇಳಿದರೆ ಮೈ ಮೇಲೆ ಮೊಯ್ನಿನ ಕರೆಸ್ಕೊಂಡು ಎದ್ದಿಸ್ತಾರಂತೆ. ನಾನು ಹೇಳ್ದೆ ನನ್ನ ಮಮ್ಮ ಸ್ವೀಟು, ಅವ್ರಿಗೆ ಮಾಂಸ ತಿನ್ನೋ ಮೊಯ್ನಿ ಗೊತ್ತಿಲ್ಲ, ಬೆಳಿಗ್ಗೆ ಮನೆಗೆ ತರುವ ನಂದಿನಿ ಬಗ್ಗೆ ಮಾತು ಗೊತ್ತು ಅಂತ ಎಂದು ಐಸಿಡ್ದಿದ್ದ ಮಗನನ್ನು ನೋಡಿ, ವಿರಾಜ್ ಸರ್, ನಿಮ್ಮ ಮಗ ಮಾತಲ್ಲಿ ನಿಮ್ಮನ್ನು ಮೀರಿಸ್ತಾನೆ ಎಂದುಕೊಂಡು ಈಗ ಮೊಮ್ಮಗೆ ಇಷ್ಟೊಂದು ಐಸ್ ಯಾಕೆ ಇಡ್ತಾ ಇದ್ದಾರೆ ಚೋಟ ರಾವಣ್ ಎಂದಳು. ಕೇಳಿದ ಮೇಲೆ ಎಲ್ಲ ಮೊಮ್ಮಸ್ ಮೇಲೆ ಮೊಯ್ನಿ ಬರ್ತಾಳೆ ಅಂತ ಪ್ರೂವ್ ಮಾಡಲ್ಲ ತಾನೆ ಮೊಮ್ಮ ಎಂದ ಚೋಟು. ಸಿರಿಗೆ ಈಗ ಮಗನು ಏನು ಪ್ರಶ್ನೆ ಹಾಕ್ತಾನೋ ಅಂತ ಚಿಂತೆ ಮೂಡಿತು. ಗೊಂಬೆನ ಅಡ್ಡ ಇಟ್ಕೊಂಡು ಪ್ರಾಮಿಸ್ ಮಾಡಿ ಎಂದ ಕೈ ಮುಂದೆ ಚಾಚಿ ಚೋಟು. ಸಿರಿಗೆ ಪ್ರಾಮಿಸ್ ಮಾಡೋದು ಬಿಡೋದು ಈಗ ಸಂದಿಗ್ಧ ಪರಿಸ್ಥಿತಿ ಆಗಿತ್ತು. ಮುಂದೆ ಏನು ಕೇಳ್ತಾನೆ ಚೋಟು ಅಂತ ಗೊತ್ತಲ್ವಾ? ಹೇಳ್ತಾಳ ಸಿರಿ ಅಥವಾ ಹೇಗೆ ಮ್ಯಾನೇಜ್ ಮಾಡ್ತಾಳೆ ನೋಡೋ ಕ್ಯೂರಿಯಾಸಿಟಿ ಇದೆ ಅಲ್ವಾ ನಿಮಗೆಲ್ಲ? ಹಾಗಿದ್ರೆ ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.